ಪಕ್ಷದ ಎಲ್ಲ ನಾಯಕರು ಪರಿಶ್ರಮದಿಂದ ಬಹಳ ವರ್ಷದ ನಂತರ ಕೊಪ್ಪಳ ಲೋಕಸಭೆಯೊಳಗೆ ಕಾಂಗ್ರೆಸ್ದ ಬಾವುಟವನ್ನು ಆರಿಸಿದ್ದೀವಿ. ಆರಿಸಲಿಕ್ಕೆ ಕಾರಣ ಜಿಲ್ಲಾಧ್ಯಕ್ಷರಿಂದ ಹಿಡ್ಕೊಂಡು ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಜಿಲ್ಲಾ ಪಂಚಾಯಿತಿಯ ಎಲ್ಲ ಹಿರಿಯರು ಮತ್ತು 8 ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಕಾಂಗ್ರೆಸ್ ಪಕ್ಷದ ಅಭಿನಂದನೆಗಳನ್ನು ಹೇಳ್ತೀನಿ. ಅದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿ ಅವರ ಒಂದು ಆಶೀರ್ವಾದದಿಂದ ರಾಜಶೇಖರ್ ಹಿಟ್ನಾಳ್ ಅವರ ಕೊಪ್ಪಳ ಲೋಕಸಭಾದ ಹೊಸ ಇತಿಹಾಸವನ್ನು ಪ್ರಾರಂಭ ಆಗಿದೆ. ಒಂದು ಮಾತು ಹೇಳ್ತಾ ಇದ್ದೀನಿ, ಅವತ್ತು ಅವ್ರಿಗೊಂದು ಮಾತು ಹೇಳಿದ್ದೆ ನಾನು. 4ನೇ ತಾರೀಕಿಗೆ ಅವ್ರು ಹೇಳಿದ್ರು, ತಂಗಡಿಗೆ ಕಪಾಳಕ್ಕೆ 4ನೇ ತಾರೀಕಿಗೆ ಒಡೆಯನು ಮತ ಹಾಕೋದ್ರ ಮುಖಾಂತರ ಅಂತಂದು. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ, ಜನಾರ್ದನ್ ರೆಡ್ಡಿ ಅವರಿಗೆ ಮತ ಹಾಕೋದ್ರ ಮುಖಾಂತರ 4ನೇ ತಾರೀಕಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಜನರು ಅವರು ಕಪ್ಪಳ ಕುಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಶ್ಚಿತವಾಗಿ ಎಕ್ಸಿಟ್ ಪೋಲು ಸುಳ್ಳಾಗುತ್ತೆ. ಯಾಕಂತಂದರೆ ನಮ್ಮ ವಿಧಾನಸಭಾ ಕ್ಷೇತ್ರದೊಳಗೆ ಚುನಾವಣೆ ಟೈಮ್ದೊಳಗೆ ಅವತ್ತೂ 85-95 ಅಂತ ಹೇಳಿದರು. ನಾವು 136 ಗೆದ್ವಿ. ಈ ಸತ್ತೂ ಅದೇ ರೀತಿ ಅವರ ಎಕ್ಸಿಟ್ ಪೋಲು, ಅದು ಮೋದಿಯ ಎಕ್ಸಿಟ್ ಪೋಲು, ಮೋದಿಯವರ ಎಕ್ಸಿಟ್ ಪೋಲು, ಇದು ಜನರ ಎಕ್ಸಿಟ್ ಪೋಲು. ಸರ್, ಈಗ ಕಲ್ಯಾಣ ಕರ್ನಾಟಕ ಆಶೀರ್ವಾದವನ್ನು ಸ್ವೀಕಾರ ಮಾಡಲಿದ್ದೀವಿ. ಕಲ್ಯಾಣ ಕರ್ನಾಟಕದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಪ್ರಚಾರಕ್ಕೆ ಬರೋ ಟೈಮ್ದೊಳಗೆ ಹೇಳಿದರು 5-5 ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿ. ಸೊ ಖರ್ಗೆ ಅವ್ರು ಕೇಳಿದ್ದೆ, ಸಿದ್ದರಾಮಯ್ಯ ಸಾಹೇಬರ ಮಾತು, ಖರ್ಗೆ ಸಾಹೇಬರ ಆಶೀರ್ವಾದ, ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ಕಲ್ಯಾಣ ಕರ್ನಾಟಕದ ಗೆದ್ದಿದೆ. ರಿಸಲ್ಟ್ ನೋಡಿದರೆ, ಇವತ್ತಿನ ರಿಸಲ್ಟ್ ನೋಡಿದರೆ ಮೋದಿಯವರಿಗೆ ಮತ್ತು BJP-ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ದೇಶದ ಜನರು. ಇನ್ನೂ ನೋಡ್ಕೊಂತ ಹೋಗಿ ನಿಶ್ಚಿತವಾಗಲೂ ನನಗನ್ಸಿದ ಮಟ್ಟಿಗೆ ಇಂಡಿಯಾ ಗೌರ್ಮೆಂಟ್ ಆಗುತ್ತಂತ ವಿಶ್ವಾಸ ಇದ್ದೀವಿ.